ಕಾಂಚೀವರಂ ಸೀರೆ ಥರ ಇರೋ ಕಾರ್ಡ್ನೇ ಮಾಡಿಸೋಣ, ಸರಿನಾ? ಯಾವಾಗಲೂ ತಮಾಷೆ ನಿನಗೆ. ಅತ್ತೆಮ್ಮ ಬನ್ನಿ, ನಾವಿಬ್ರು ಟ್ರೆಡಿಷನಲ್ ಡಿಸೈನ್ ಸೆಲೆಕ್ಟ್ ಮಾಡೋಣ, ಹುಡುಗರು ಟ್ರೆಂಡಿ ಡಿಸೈನ್ ಸೆಲೆಕ್ಟ್ ಮಾಡಲಿ. ಹಾಂ ಹಾಗೆ. ಈ ಡಿಸೈನ್ ಚೆನ್ನಾಗಿದೆಯಾ? ಹೂ ಅತ್ತೆಮ್ಮ, ಇದು ನೋಡಿ, ಇದು ಚೆನ್ನಾಗಿದೆ ಅಲ್ವಾ? ಬ್ರದರ್, ನಮ್ಮ ಆಫೀಸ್ ಸ್ಟಾಫ್ಗೆಲ್ಲ ಥೀಮ್ ಓರಿಯೆಂಟೆಡ್ ಕಾರ್ಡ್ ಮಾಡಿಸಿದ್ರೆ ಹೇಗೆ? ಗುಡ್ ಐಡಿಯಾ ಕಣೋ, ಡಿಫ್ರೆಂಟ್ ಆಗಿರುತ್ತೆ. ಏನಂತೀರಪ್ಪ? ನನಗೆ ಈ ಸೆಲೆಕ್ಷನ್ ಎಲ್ಲ ಗೊತ್ತಾಗಲ್ಲಪ್ಪ. ನಂದೇನಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟು, ನೀವು ಎಷ್ಟು ಬೇಕೋ ಕೇಳಿ ಕೊಟ್ಬಿಡ್ತೀನಿ. ಅಯ್ಯೋ ನೋಡಿದ್ರಾ, ಈ ಸಂಭ್ರಮದಲ್ಲಿ ನಾನೊಂದು ವಿಷಯನೇ ಮರ್ತ್ಬಿಟ್ಟಿದ್ದೆ. ಅರ್ಜುನ್, ಅರ್ಜೆಂಟಾಗಿ ಒಂದು ಫೈಲ್ ಸೈನ್ ಆಗಬೇಕಿತ್ತು. ನೀನು ವಿಕ್ರಮ್ ಅವ್ರ ಮನೆಗೆ ಹೋಗಿ ಸೈನ್ ಇಸ್ಕೊಂಡ್ಬಿಡ್ತೀಯಾ? ಆಹಾ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಸೂಪರ್. ಅಲ್ಲಪ್ಪ, ಇಷ್ಟಕ್ಕೆ ವಿಷಯಕ್ಕೆ ಅವನು ಯಾಕೆ? ನಾನೇ ಹೋಗಿ ಬರ್ತೀನಿ ಬಿಡಿ. ಸುಮ್ಮನೆ ಮದುವೆ ಆಗೋ ಹುಡುಗನ ಈ ಥರ ಆಚೆ ಓಡಾಡ್ಸೋದು ಚೆನ್ನಾಗಿರಲ್ಲ. ಇವನೇನಪ್ಪ ಕಬಾಬ್ ಮೇ ಹಡ್ಡಿ. ಬ್ರದರ್, ಒಳ್ಳೆ ಚಾನ್ಸ್ ಹಾಳು ಮಾಡಬೇಡ್ವೋ. ಬೇಡ ಕಣ, ಅರ್ಜುನೇ ಹೋಗಿ ಬರಲಿ. ಹೇಗೂ ಅರ್ಜುನ್ ಅವ್ರ ಹತ್ರಕ್ಕೆ ಅಲ್ವ ಕೆಲಸಕ್ಕಿದ್ದು. ಅವ್ರ ಹತ್ರ ಮಾತಾಡಿ ರೂಢಿ ಇದೆ. ಅದು ಅಲ್ಲದೆ ಕೆಲಸ ಬಿಟ್ಟ ಮೇಲೆ ಆ ಕಡೆ ಹೋಗಿ ಬಂದಿದ್ದ ಕಣೆ ರಾಜ್ಕುಮಾರ, ಹೋಗಿ ಮಾತಾಡ್ಕೊಂಡ್ಬಂದಾಗೂ ಹಾಗೆ. ವಾವ್, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಸರಿ ಕಣ. ಕರ್ಣ, ನಾವಿಬ್ಬರು ಹೋಗಿ ಪ್ರಿಂಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಅರ್ಜುನ್, ನಿಮ್ಗೆ ಬೇಗ ಹೋಗಿ ಸೈನ್ ಹಾಸ್ಕೊಂಡ್ಬಂದ್ಬಿಡು. ಸರಿಯಪ್ಪ, ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಇವನಲ್ಲಿ ಹೋಗಿ ಇನ್ನೂ ಏನೇನು ಸೀನ್ ಆಗಬೇಕು? ನಾಗಿಣಿ, ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಸೋಲ ಹಾಗೆ ಮಾಡಿದೆ ಅಲ್ವಾ? ಎಷ್ಟು ದಿನ ನಿನ್ನ ಪರಾಕ್ರಮ ನಡೆಯುತ್ತೋ ನಾನು ನೋಡಬಿಟ್ಟೆ. ನಿನ್ನ ಆಟಕ್ಕೆ ತೆರೆ ಎಳೆಯೋದಕ್ಕೆ ಸರಿಸಮನಾದ ಶಕ್ತಿನ ಕರೆಸ್ತಾ ಇದ್ದೀನಿ ನಾಗಿಣಿ. ಹೌದು, ಮುಳ್ಳ ಮುಳ್ಳಿಂದನೇ ತೆಗಿಬೇಕು, ವಜ್ರನ ವಜ್ರದಿಂದನೇ ಕುಯ್ಬೇಕು. ಹಾಗೆ ಹಾವ್ನ ಹಾವಿಂದನೇ ಸಾಯಿಸಬೇಕು. ಜೈ ಮಹಾಕಾಲ. ಮದುವೆ ಆಗೋ ತನಕ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ? ಹೌದು ರೀ, ಅತ್ತೆಮ್ಮ ಹೇಳ್ತಾ ಇರೋದು ಸರಿ ಅಲ್ವಾ? ಹೇಗಾದರೂ ಮಾಡಿ ಅಪ್ಪನ ಮನಸ್ಸು ಬದಲಾಗದೆ ಇರೋ ಹಾಗೆ ಮಾಡಪ್ಪ ದೇವ್ರೆ. ಹೇಗಾದರೂ ಮಾಡಿ ಅಪ್ಪನ ಮನಸ್ಸು ಬದಲಾಗೋಗಿ ಮಾಡಪ್ಪ ದೇವ್ರೆ. ಅರ್ಜುನ್, ಅಪ್ಪ ನೀನು ಹೋಗಿ ಸೈನ್ ಹಾಕ್ಸ್ಕೊಂಡು ಬಾ. ಅದೇನು ತಾಪತ್ರ ಆಗುತ್ತೆ ನಾನು ನೋಡ್ತೀನಿ. ವಿಷ್ಣು, ಏನು ಹುಡುಗಾಟ ಆಡ್ತಿದ್ಯಾ? ನಮ್ಮ ಅರ್ಜುನ್ಗೆ ವಿಕ್ರಮ್ ಅವ್ರ ಹತ್ರ ತುಂಬ ಸಲಿಗೆ ಇದೆ. ಅವ್ರ ಹತ್ರ ಕೆಲಸ ಮಾಡಿರೋ ಅನುಭವ ಕೂಡ ಇದೆ. ಕೇಳಿ ಕೇಳಿ ವಿಕ್ರಮ್ ಅವರು ನಮ್ಮ ಬಿಸ್ನೆಸ್ ಪಾರ್ಟ್ನರು. ಈಗಿಂದ ಇವನಿಗೆ ಬಿಸ್ನೆಸ್ ವ್ಯವಹಾರಗಳೆಲ್ಲ ಗೊತ್ತಾಗಲಿ. ಹೇಗಿದ್ರು ಮುಂದಕ್ಕೆ ನಾನು ಬಿಸ್ನೆಸ್ ಎಲ್ಲ ಇವರಿಬ್ಬರೇ ತಾನೇ ನೋಡ್ಕೋಬೇಕು. ಯಾರು ಹೆದರ್ಕೋಬಿಡಿ, ಏನೂ ಆಗಲ್ಲ. ಅರ್ಜುನ್, ನೀನು ಬೇಗ ಹೋಗಿ ಸೈನ್ ಹಾಕ್ಸ್ಕೊಂಬ. ಹಾಂ, ಬೇಗ ಮನೆಗೆ ಬಂದ್ಬಿಡು. ಇಲ್ಲಾಂದರೆ ನಮ್ಮ ಮನೆ ಲೇಡಿ ಕಮಿಷನರ್ಗಳು ರಾಂಗ್ ಆಗಿಬಿಡ್ತಾರೆ. ಸರಿಯಪ್ಪ, ಹೋಗಿ ಬರ್ತೀನಿ ಅಣ್ಣ. ಬರ್ತೀನಿ ಕಣ. ಅಪ್ಪ, ಆದರೂ ನನಗೆ ಚರ್ಚೆ ಸಾಕು. ನಾನು ಕಾರಲ್ಲಿ ಕೂತಿರ್ತೀನಿ. ಪ್ರಿಂಟಿಂಗ್ ಕೆಲಸ ತುಂಬ ಇದೆ, ಬಾ. ಏನೋ ಅಪ್ಪ, ನಮ್ಮ ಭಯ ನಮಗೆ. ಇದೆಲ್ಲ ಇವ್ರಿಗೆ ಯಾವುದೂ ಅರ್ಥ ಆಗೋದಿಲ್ಲ. ಬಾ ಹೇಮ,
ದೇವ್ರ ಮೇಲೆ ಭಾರ ಹಾಕಿ ಮುಂದಿನ ಕೆಲಸ ಶುರು ಮಾಡೋಣ. ಏನ್ರಿ, ನನಗೆ ಯಾಕೋ ಒಂದು ಸೂಚನೆ. ಏನು ಚಿತ್ರ? ನನಗೆ ಯಾಕೋ ಈ ಮದುವೆ ನಡೆಯಲ್ಲ ಅನ್ನಿಸ್ತದೆ. ಶಟಾಪ್ ಚಿತ್ರ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಹೊಸದಾಗೆಲ್ಲ ಏನಾದ್ರು ಶುರು ಮಾಡಬೇಡ ನೀನು. ಇಲ್ಲ ರೀ, ನನಗೆ 6th ಸೆನ್ಸ್ ಇದೆ. ನೋಡಿ ಬೇಕಾದ್ರೆ ನನ್ನ ಮಾತು ನಿಜ ಆಗೇ ಆಗುತ್ತೆ. ಅರ್ಜುನ್ ಮಯೂರಿ ಮದುವೆ ನಡೆಯಲ್ಲ. ಚಿತ್ರ, ನನ್ನ ಮುಂದೆ ಮಾತಾಡ್ತಿದ್ಯಾ? ಬಚಾವ್. ಮನೆಯವರೆಲ್ಲ ಇದು ನೀನು ಅನಿಷ್ಟ ಮಾತುಗಳನ್ನ ಕೇಳಿಸ್ಕೊಂಡಿದ್ದಿದ್ರೆ ಏನಾಗತ್ತೆ? ಏಯ್, ಸುಮ್ಮನೆ ನಾನ್ಸೆನ್ಸ್ ಮಾತಾಡಿ ಮನೆಯವ್ರ ಮನಸ್ಸೆಲ್ಲ ಕೆಡಿಸ್ಬೇಡ. ನೋಡು, ಇನ್ನೂ ಮದುವೆ ಕೆಲಸ ತುಂಬಾ ಇದೆ. ಹೋಗಿ ನೋಡೋಗು. ಮತ್ತೆ ಹೇಳ್ತಾ ಇದ್ದೇನೆ, ದ ವೆರಿ ಲಾಸ್ಟ್ ವಾರ್ನಿಂಗ್ ಟು ಯು. ಇನ್ನೊಂದು ಸತಿ ಏನಾದರೂ ಮನ್ಸು ಕೆಡಿಸೋ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹೌದು ರೀ, ನನ್ನ ಮಾತಿಗೆ ಅಲ್ಲಿ ಬೆಲೆ ಇದೆ. ಮುಂದೊಂದು ದಿನ ನಾನು ಹೇಳಿದ ನಿಜ ಆದಾಗ ನನ್ನ ಮಾತಲ್ಲಿರೋ ತೂಕ ಅರ್ಥ ಆಗುತ್ತೆ. ಇದೇನಪ್ಪ ಇದು? ಇವಳು ನೋಡಿದ್ರೆ ಹೀಗೆ ಮಾತಾಡ್ತಾಳೆ, ಈ ಅರ್ಜುನ್ ನೋಡಿದ್ರೆ ಹೀಗೆ ಆಡ್ತಾನೆ. ಇನ್ನು ಅಪ್ಪನೂ ಒಂದು ಅರ್ಥ ಆಗ್ತದೆ. ಇನ್ನೂ ಈ ಮನೆಗೆ ಏನೇನು ಕಾತಿದ್ಯೋ. ನಾಗಿಣಿ, ಕಾನಿಷ್ಕನ ಶಕ್ತಿನ ನೋಡ್ದ್ಯಾ? ಭೂಮಿಗೆ ಬರೋಕಿನ ಮುಂಚೆನೆ ಅವನ ಪ್ರತಾಪನ ಹೇಗೆ ತೋರಿಸ್ತಾ ಅಂತ. ಇನ್ನು ನಿನ್ನ ಅಂತ್ಯ ಆದ ಹಾಗೇನೆ. ಹೌದು, ನಿನ್ನ ಅಂತ್ಯ ಆದ ಹಾಗೇನೆ. ಕಾನಿಷ್ಕ, ಆದಷ್ಟು ಬೇಗ ನೀನು ಈ ಭೂಮಿಗೆ ಬರಲೇಬೇಕು. ಹಾ, ಬರಲೇಬೇಕು. ನಾಗಮಣಿ ಎಲ್ಲಿದೆ ಅಂತ ನನಗೆ ಗೊತ್ತಾಗಿದೆ ಕಾನಿಷ್ಕ. ನೀನು ಈ ಭೂಮಿಗೆ ಬಂದ ಮೇಲೆ ನಿನ್ನಿಂದ 2 ಕೆಲಸ ಆಗಬೇಕು. ಒಂದು, ಆ ನಾಗಿಣಿಯ ಸಾವು. ಮತ್ತೊಂದು, ನಾಗಮಣಿನ ನಮ್ಮ ವಶಕ್ಕೆ ತಗೊಳ್ಳೋದು. ಇದು ನಿನ್ನಿಂದ ಮಾತ್ರ ಸಾಧ್ಯ ಕಾನಿಷ್ಕ. ಆದರೆ ಒಂದು ಮಾತು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊ. ನೀನು ಈ ಭೂಮಿಗೆ ಬಂದ ಮೇಲೆ ಅತಿ ಬುದ್ಧಿವಂತಿಕೆ ತೋರಿಸಿ ನನ್ನನ್ನೇ ಮಟ್ಟ ಹಾಕಕ್ ನೋಡಿದ್ರೆ, ಅಥವಾ ನಾಗಿಣಿ ಜೊತೆ ಸೇರ್ಕೊಂಡು ನಾಗಲೋಕದ ನಾಗಮಣಿನ ನಿಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ನೋಡಿದ್ರೆ, ನಿನ್ನನ್ನು ಸೃಷ್ಟಿ ಮಾಡಿದ ಹಾಗೆ ಮೃತ್ಯು ಕೋಪಕ್ಕೆ ಕಳಿಸೋ ಶಕ್ತಿನೂ ಕೂಡ ಈ ಬಾಬನಿಗೆ ಕರಗತವಾಗಿದೆ. ನಿನಗಿನ್ನೂ ಈ ಭೈರವನ ಶಕ್ತಿ ಗೊತ್ತಿಲ್ಲ ಕಾನಿಷ್ಕ. ಅರ್ಥ ಆಯ್ತಾ? ಜೈ ಮಹಾಕಾಲ. ನಾಗಿಣಿ, ಕಾನಿಷ್ಕ ಬರೋಕಿನ ಮುಂಚೆನೆ ಇಷ್ಟೊಂದು ಒದ್ದಾಡ್ತಾ ಇದೆಯಾ? ಇನ್ನು ಕಾನಿಷ್ಕ ಭೂಮಿಗೆ ಬಂದ್ರೆ ಅವನ ಆರ್ಭಟನ ಹೇಗೆ ತಡ್ಕೊಳ್ತೀಯ? ಇಷ್ಟು ದಿನ ನಿನ್ನಾಟ, ಮುಂದೆ ಈ ಭೈರವನ ಆಟ. ಜೈ ಮಹಾಕಾಲ. ವಿಕ್ರಮ್ ಸರ್, ಸರೋಜಾ ಮೇಡಮ್, ನೀ ಎಲ್ಲೋ ಹೊರಟಿರೋ ಹಾಗಿದೆ. ಹಾಂ ಅಪ್ಪ, ಅದು ದೇವಸ್ಥಾನಕ್ಕೆ ಹೊರಟಿದೆ. ನೀವು ಬಂದರೆ ತುಂಬ ಸಂತೋಷ. ಅಕ್ಕ ಅಲ್ಲೋಡು. ಅಮೃತ ಅವರೇ,